ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ರೆಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಈ ಹಿಂದೆ ಟಿಕೆಟ್ ದರವನ್ನ 200 ರೂಪಾಯಿ ನಿಗದಿ ಮಾಡಲಾಗಿತ್ತು ಸರ್ಕಾರ. ಆದ್ರೆ ಈಗ ಅದಕ್ಕೆ ಹೊಂಬಾಳೆ ಫಿಲಂ ಟೀಮ್ ಇಂದ ಮಧ್ಯಂತರ ತಡೆಯನ್ನ ತಂದಿರುವಂತದ್ದು. ಎಸ್, ಇದ್ರ ಬಗ್ಗೆ ಜನಸಾಮಾನ್ಯರು ಏನೆಲ್ಲ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಂಡ್ ಬರ್ತೀನಿ. ಎಸ್, ಇವಾಗ ನಮ್ ಜೊತೆ ಒಬ್ರು ಇದಾರೆ, ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಈ ಹಿಂದೆ ಎಲ್ಲ ನೀವು ಸಿನಿಮಾಗಳನ್ನ ಥಿಯೇಟರ್ ಗಳಲ್ಲಿ ವೀಕ್ಷಿಸ್ತಾ ಇದ್ರಿ. ಇವಾಗ ಹೇಗಾಗಿತ್ತು ಅಂದ್ರೆ, ಎಷ್ಟೋ ವರ್ಷದ ಕನ್ಸಾಗಿತ್ತು ಈಗ ಫಿಲಂ ಚೇಂಬರ್ ಗಳಲ್ಲಾಗಿರ್ಬೋದು, ಎಷ್ಟು 200 ರೂಪಾಯಿ ತರಬೇಕು ಅನ್ನುವಂಥದ್ದು. ಬಟ್ ಆದ್ರೆ ಈಗ ಮಧ್ಯಂತರ ತಡೆಯನ್ನ ಒಡ್ಡಿರುವಂತದ್ದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ಇವಾಗ 200 ರೂಪಾಯಿ ಆರಾಮಾಗಿದೆ. ಗೌರ್ಮೆಂಟ್ ರೂಲ್ ಕರೆಕ್ಟ್ ಆಗಿದೆ. ಇವ್ರು ಹೆವಿ ಬಡ್ಜೆಟ್ ಅಲ್ಲಿ ಫಿಲಮ್ಗಳು ತೆಗಿತಾರೆ. ಅದು ತೆಗ್ದಾದ್ಮೇಲೆ ಏನು ಮಾಡಕ್ಕಲ್ಲ. ಅವರು ಅಮೌಂಟ್ ಮಲ್ಟಿಸ್ಟಾರ್ ಅವು ಇದ್ರೊಳಗೆ ಜಾಸ್ತಿ ಮಾಡ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ. ಅದನ್ನ ಅದು ಸರ್ಕಾರ ಮಾಡಿರೋ ಆದೇಶ ಸರಿಯಾಗಿದೆ. ಮಿಡ್ಲ್ ಕ್ಲಾಸ್ ಜನಗಳಿಗೆ, ನಮ್ಮಂತವ್ರಿಗೆ ಎಲ್ಲರಿಗೂ ಒಂದು ಕರೆಕ್ಟ್ ಆಗಿದೆ. ಇವಾಗ 6 ವರ್ಷ 7 ವರ್ಷ ಮೇಲ್ಪಟ್ಟು ಮಕ್ಳುಗಳೆಲ್ಲ ಕರ್ಕೊಂಡವ್ರು 200 ಅವಕ್ಕೇನು ಅರ್ಥ ಆಗಲ್ಲ. ಬಂಡ ಹೊಡಿತವೆ, ಕರ್ಕೊಂಡೋಗ್ತವೆ. ಸುಮ್ನೆ ಕೂತಿ ನಿದ್ದೆ ಮಾಡ್ಕೊಂಡ್ ಬರೋಕೆ ದುಡ್ಡು ಕೊಡ್ಬೇಕು, ಆತರ ಆಗಿದೆ. ಈಗ ಇವ್ರು ಎಷ್ಟೋ 100 ಕೋಟಿ ಹಾಕಿ ಸಿನಿಮಾವನ್ನ ಮಾಡಿರ್ತಾರೆ. ಒಂದು ಸಿನಿಮಾಗೋಸ್ಕರ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಅಂತದ್ ಏನಕ್ಕೆ ಹೇಳಿ ಅಂತ. ಹೌದು, ಈ ಹೀರೋಗೆ ಅದೇ ಹೀರೋಗಳ್ದು ಈಗ ರೆಮ್ಯುನೇಷನ್ ಎಲ್ಲ ಜಾಸ್ತಿ ಅವ್ರವ್ರ ಮಾಡ್ಕೊಂಬಿಟ್ಟು ಸುಮ್ನೆ ಜನಗಳ ತಲೆ ಮೇಲೆ ಮಾಡ್ತಾ ಇದಾರೆ ಅಷ್ಟೇ. ಅವ್ನು ತೆಗಿಯೋದು ವರ್ಷಕ್ಕೆ ಒಂದು ಫಿಲಮ್ ತೆಗಿತಾನೆ. ಒಂದ್ ಫಿಲಮ್ಗೋಸ್ಕರ ಇಲ್ಲಿ ಅವನು 400 600 800 ಮಲ್ಟಿ ಕೆಲವು ಸಲ 1000 ಆಗೋಯ್ತದೆ. ಈ ತರ ಮಾಡ್ತಾರೆ. 200 ರೂಪಾಯಿ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಅವರೇಜ್ ಅಲ್ಲಿ ಒಂದ್ ಸ್ವಲ್ಪ ಆಜು ಬಾಜು ಜಾಸ್ತಿ ಮಾಡ್ರೆ ಸರ್ಕಾರನೇ ಪರವಾಗಿಲ್ಲ. ಅವ್ರನ್ನೂ ಹೊಂದಾಣಿಕೆ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ರೆ ಪರವಾಗಿಲ್ಲ. ಅಂದ್ರೆ ಒಂದು 225 250 ಅಷ್ಟೇ ಸಾಕು. ನಾವು ಫಿಲಮ್ ನೋಡ್ಬೇಕಾದ್ರೆ ಪ್ರಶಾಂತ ಟಾಕೀಸಲ್ಲಿ 95 ಪೈಸಾ ಇತ್ತು. 2 ರೂಪಾಯಿ 1 ರೂಪಾಯಿ 95 ಪೈಸಾ ಸೆಕೆಂಡ್ ಕ್ಲಾಸ್ ಇತ್ತು. 2 ರೂಪಾಯಿ 15 ಪೈಸಾ ಬಾಲ್ಕನಿ ಇತ್ತು. ಇವತ್ತು ನಾವು ಆ ಫಿಲಮ್ ಥಿಯೇಟ್ರಿಗೆ ಹೋಗಲ್ಲ ಬಿಡಿ. ಥಿಯೇಟ್ರಿಗೆ ಹೋಗಲ್ಲ, ನಾವು ಆಲ್ರೆಡಿ ಬಿಟ್ಬಿಟ್ಟಿದ್ದೀವಿ. ಈ ಮೊಬೈಲಲ್ಲೇ ಬಂದ್ಬಿಡ್ತೈತೆ, ಸ್ವಲ್ಪ ದಿವಸಕ್ಕೆ ಅಷ್ಟೊಳಗೆ ಬಂದ್ಬಿಡ್ತದೆ. ಆ ಥರ ಇರ್ಬೇಕಾದ್ರೆ ಹೋಗಕ್ಕಲ್ಲ. ಒಂದು ಫ್ಯಾಮಿಲಿ ನಾವು ಒಂದು 3 ಜನ 4 ಜನ ಹೋಗ್ಬೇಕಾದ್ರೆ 4000 ರೂಪಾಯಿ ತೊಗೊಂಡೋಗ್ಬೇಕು ನಾವು. ಮಲ್ಟಿ ಯಾವ್ದಾನ ಹೋಗ್ಬೇಕಾದ್ರೆ 4000 ರೂಪಾಯಿ ಬೇಕು. ತಿಂಡಿ ಗಿಂಡಿ ಮಕ್ಳ ಮರಿ ತಿಂಡಿ ಅಂದ್ರೆ ಅಷ್ಟು ದುಡ್ಡು ಖರ್ಚಾಗ್ತದೆ. ಅದರಿಂದ ಆಗಲ್ಲ. ಇವಾಗ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರು ಪಿಕ್ಚರ್ ನೋಡೋದು ಕಷ್ಟ ಇದೆ, ಆಗಲ್ಲ. ಯಾವ್ದೋ ಒಂದು ಸಿನಿಮಾ ನೋಡಕ್ಕೆ ಒಬ್ಬ ಮನುಷ್ಯ ಈಗ ಅವನ ದಿನಗೂಲಿ ಸಂಬಳವನ್ನ ಅದಕ್ಕೆ ಹಾಕ್ಬೇಕಾ? ದಿನ ಕೂಲಿ ಎಲ್ಲೋದ್ರು ಅಮ್ಮ. ಒಬ್ಬ ಇವಾಗ ನಾನೊಬ್ಬ ಆಟೋ ಡ್ರೈವರ್ ಆಗಿ ನಾನು ತಮ್ಮನ ಓನರ್ಗೆ ಒಂದು 250, ನನ್ನ ದುಡ್ಡು ಎಲ್ಲ ಮಾಡಕ್ಕೂ 500 ರೂಪಾಯಿ 400 ರೂಪಾಯಿ ಆಗ್ತದೆ ಅಷ್ಟೇ ಆಗೋದು ಅಲ್ವಾ. ನಾನು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗೋಕೆ ಆಗಲ್ಲ. ಥಿಯೇಟ್ರ್ ಒಳಗಲ್ಲ, ಥಿಯೇಟ್ರ್ ಕಾಂಪೌಂಡ್ ಅದೇ ಮೈಸೂರು ಪಾಕ್ ಥರ ಆಯ್ತು. ಸೌಕೇಶ್ವರ ಬಾತ್ರೂಮ್ ಇದ್ರ ಇದೇನು ಮೈಸೂರು ಪಾಕ್ ಥರ ಆಯ್ತು. ಆದ್ರೆ ಸುಮ್ಮನೆ ತಿನ್ಕೊಂಬರೋದು ಅಷ್ಟೇ. ಇನ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಇವತ್ತೆಲ್ಲ ಕಷ್ಟ ಇದೆ, ಆಗಲ್ಲ, ಭಾರಿ ಕಷ್ಟ ಇದೆ. ಒಂದು ಫ್ಯಾಮಿಲಿ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಬೇಕೇ ಬೇಕು. 2,000 ರೂಪಾಯಿ ಬೇಕು. ಎಲ್ಲಿ ತರ್ತೀರಾ? ನಾನು ಒಂದು ವಾರದ ಸಂಪಾದನೆ ಎಲ್ಲ ಅದೊಂದಕ್ಕೆ ಹಾಕ್ಬೇಕು. ಅದರಿಂದ ಆಗಲ್ಲ, ಕಷ್ಟ ಇದೆ. ಅವ್ರ ಪಿಕ್ಚರೇ ಬೇಡ, ಅವರೇ ಮುಖ್ಯಂಬಿಡ್ಲೈತೆ ಬಾಗಿ. ಸುಮ್ಮನೆ ಬೇಡವೇ ಬೇಡ. ಒಂದು ತಿಂಗಳಲ್ಲಿ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗ್ತವೆ. ಈಗ ಬರ್ತಾ ಇರೋ ಕಾಂತಾರ ಒಂದು ಸಿನಿಮಾಗೋಸ್ಕರ ಒಂದಷ್ಟು ಚಿತ್ರಗಳಿಗೆ ಎಲ್ಲೋ ಒಂದ್ ಕಡೆ ಒತ್ತು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬರುತ್ತೆ. ಅವಾಗ ಈ ವಜೇಶ್ವರಿ ಕಂಬೈನ್ಸ್ ಇವರೆಲ್ಲ ಇರ್ಬೇಕಾದ್ರೆ ಕೆಲವೆಲ್ಲ ಕಂಬೈನ್ಸ್ಗಳು ಅವತ್ತು ಅವ್ರು ತೆಗ್ದಿಲ್ವಾ. 1000 ಗಟ್ಟಲೆ ಫಿಲಮ್ಗಳು ಬಂದಿದೆ, ಚೆನ್ನಾಗೂ ಇದೆ, ಓಡ್ತದೆ. ಜನ ಯಾರು ಇಷ್ಟಪಟ್ಟು ಬಾಯ್ಪಾಟಾಗಿ ಆಚೆ ಹೋಗ್ತಿತ್ತು ಅದನ್ನು ಓಡ್ತದೆ ಫಿಲಮ್. ಇವರು ಇವಾಗ ಕನ್ನಡ ಫಿಲಮ್ ಆಗ್ಲಿ ಯಾವ್ದಾದ್ರು ಎತ್ತಿದ ಓಡ್ತದೆ. 3 ವಾರನಲ್ಲ, 1 ವಾರ 2 ವಾರಕ್ಕೆ ಅದು ಇರೋದೇ ಇಲ್ಲ. ಅದು ಥಿಯೇಟ್ರಲ್ಲೇ ಇರಲ್ಲ. ಅವಾಗೆಲ್ಲ 100 ದಿವಸ 150 ಒಂದು ಹಿಂಗೆಲ್ಲ ಓಡಿಲ್ವಾ ಅವರೆಲ್ಲ ತೆಗ್ದಿಲ್ವಾ ಫಿಲಮ್ ಹೀರೋಗೆಲ್ಲ ಕೊಟ್ಟು. ಅದೇ ಇವರೇ ಜಾಸ್ತಿ ಮಾಡ್ಕೊಂಡು ಈ ತರ ಮಾಡ್ಬಿಟ್ಟು 200 ರೂಪಾಯಿ ಬೆಸ್ಟ್. 200 ಸರ್ಕಾರ ಇಲ್ಲ ಅವ್ರಿಗೇನೋ ಇಟ್ಕೊಂಡ್ರೆ ಒಂದು 25-50 ರೂಪಾಯಿ ಕೊಡ್ಬೋದು. ಅದ್ರ ಮುಂದೆ ಕೊಡಕ್ಕಾಗಲ್ಲ. ಬೇಡ ಫಿಲಮೇ ಬೇಡ. ಕಾಂತಾರ ಅಲ್ಲ, ಅವ್ರ ಇನ್ನೊಬ್ಬ ತಕೊಂಡ್ರು ಬೇಡ, ಯಾವಂತ ಹೀರೋ ತಕೊಂಡ್ರು ಬೇಡ. ಅವ್ರಿಗೋಸ್ಕರ ಇಲ್ಲಿ ನಾವು ಎಲ್ಲ ನೋಡಕ್ಕಾಗಲ್ಲ. ಅದೇ ಇನ್ನೊಂದು 3 ವಾರದಲ್ಲಿ ಬಂದ್ಬಿಡ್ತೈತೆ. ಅದೇ ಥಿಯೇಟ್ರ್ ಬಂದ್ಬಿಡ್ತೈತೆ, ಎಲ್ಲ ಇದಕ್ಕೆ ಬಂದೈತೆ. ಕಾಂತಾರ ತಮಟೆ ಹೊಡ್ಕೊಂತ ಹೇಳ್ರಿ ಅಷ್ಟೇನೆ. ಹೋಗ್ರಿ ತಮಟೆ ಹೊಡ್ಕೊ. ಎಲ್ರಿ ತತ್ತಿರೋ ದುಡ್ಡು? 800 ರೂಪಾಯಿ ಟಿಕೆಟು. ಅವ್ನು ಮಾಡೋನೆ ಅಂದ್ಬಿಟ್ಟು ನಾವು ನೋಡೋಕ್ಕತ್ತವ. ಬೇಡ ಬಿಡೆ, 2 ವಾರ GTVನಲ್ಲಿ ಒಂದು ತಿಂಗಳು ಕಳೆದ್ಬಿಟ್ರೆ ಬಂದೈತೆ ಫಿಲಮ್ ಅಲ್ವಾ. ಅವರೇ ಬೇಕಾದ್ರೆ ನೋಡ್ಕೊಂಡು ಅವರೇ ಮಾಡ್ಕೊಳ್ಳಿ, ಮಲ್ಟಿಸ್ಟಾರಲ್ಲಿ ಹಾಕೊಳ್ಳಿ. ಯಾರು ಆಗಲ್ಲಮ್ಮ, ಕಷ್ಟ ಇದೆ. 200 ರೂಪಾಯಿ ಅಷ್ಟೇ ಸಾಕು. ಓಡ್ಲಿ ಬಿಡಿ, 4 ವಾರ ಓಡ್ಲಿ, ಅಲ್ಲೇ ಬಂದಲ್ವ ದುಡ್ಡು. ಇವ್ರೇನು ಮಾಡ್ತಾರೆ, ಇದು ಟೋಟಲ್ ಥಿಯೇಟ್ರ್ ಬಿಟ್ಬಿಡ್ತಾರೆ. ಒಂದು 800 ಹಿಂಗೆಲ್ಲ ಬಿಡ್ತಾರೆ. 1 ವಾರಕ್ಕೆಲ್ಲ ಅದು ಇರೋಲ್ಲ. ಅದು ಯಾವ ಕಾಂತಾರ ಅದ್ರದ್ದು ಫಿಲಮ್ ಏನು ಅಂದ್ರೆ ಒಂದೇ ದಿನ ದುಡ್ಡು ಎತ್ಬಿಡ ಅಂತ ಅಷ್ಟೇ. ಫಿಲಮ್ ಫೇಲ್ಯೂರ್ ಆಯ್ತು ಅಂದ್ರೆ ಯಾವತ್ತ ಡಬ್ಬ. ಎಷ್ಟೋ ಫಿಲಮ್ಗಳು ನಾವು ನೋಡಿದ್ದೀವಿ ಅಲ್ವಾ. ಹೋಯ್ತು ಅದು. ಹೋದಾದ್ಮೇಲೆ ತಗೊಂಡು ಡಬ್ಬಕ್ಕೆ ಕೂತ್ಕೊಳ್ಳಿ, ಗಾಂಧಿನಗರದ ಚಮಟೆ ಹೊಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಬೇಕಾರೆ
ಹಂಗೆಲ್ಲ ಆಗಲ್ಲ. ಅದೇ ಬೆಸ್ಟ್, ಸರ್ಕಾರ ಮಾಡಿದ್ ಬೆಸ್ಟ್. ಅದನ್ನೇ ಕಮ್ಮಿ ಮಾಡಿ, ಕತೆ ಚೆನ್ನಾಗಿರೋದು ಮಾಡಿ. ಕತೆ ಚೆನ್ನಾಗಿದ್ರೆ ಫಿಲಮ್ ನೋಡ್ತಾರಪ್ಪ, ಎಲ್ಲಾರು ನೋಡ್ತಾರೆ, ನಾನು ನೋಡ್ತಾರೆ. ಕತೆನೇ ಚೆನ್ನಾಗಿದೆ, ಫಿಲಮ್ ತಗೊಂಡ್ಬಿಟ್ಟು ಯಾವನೋ ಹೀರೋಗೋಸ್ಕರ ಒಂದು ಅದು 25 ಅಡಿ ಕಟೌಟ್ ಹಾಕೊಂಡ್ಬಿಟ್ರೆ ನೋಡಕ್ಕಾಯ್ತದ? ಅದ್ರೊಳಗೆ ಇವಾಗ ಥಿಯೇಟ್ರಲ್ಲಿ ಎಲ್ಲಿ ಬರ್ತಾರ ಅಂತೇಳಿ? ಯಾವ ಥಿಯೇಟ್ರಲ್ಲ ನೋಡಿ, ಇವರೇ ದುಡ್ಡು ಕೊಟ್ಬಿಟ್ಟು ತಮಟೆ ಹೊಡ್ಕೊಂಡು ಓನರ್ ಹಾಕೊಂಡು ಇವರೇ ಕೂತಿರ್ತಾರೆ. ಅವರೇ ಎಷ್ಟು ವೀರ್ಗಾತಿ ಇವ್ರು ಕರ್ಸ್ಕೊಂಡು ಅವರೇ ಇರ್ತಾರೆ. ಇನ್ಯಾರು ಇರಲ್ಲ, ಯಾವ ಥಿಯೇಟ್ರಲ್ಲೂ ಜನ ಇರಲ್ಲ. ಮಾರ್ನಿಂಗ್ ಶೋಗೆ ಇರಲ್ಲ, ಮಾರ್ನಿಂಗ್ ಶೋಗೆ ಇರಲ್ಲ. ಇವ್ರೇನೆ ಏನ್ ಓನರ್ ಹಾಕೊಂಡ್ ಪಟಾಕಿ ಹೊಡ್ಕೊಂಡು ಈ ಫಿಲಮ್ ದುಡ್ಡು ತಪ್ಪಿಗೆ ಸುಮ್ನೆ ಜನಗಳಿಗೆ ಇವರೇ ತಮಟೆ ಹೊಡ್ಕೊಂಡು ನಿಂತಿರ್ತಾರೆ. ನಾವು ನೋಡ್ತಾ ಇರ್ತೀವಲ್ಲ ಎಲ್ಲ. ಮೊನ್ನೆ ಒಂದ್ ಯಾವ್ದೋ ಹಣ್ಣಮ್ಮನ ಗುಡಿ ಪಕ್ಕದಲ್ಲಿ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಆಗಿದೆ. ಆ ವೀರ್ಗಾತಿ ಅವರು ತಮಟೆ ಹೊಡೆಯೋರೆಲ್ಲ ಅವರೇ 50 ಜನ ಅವ್ರೆ. ಈ ಜನನೇ ಇಲ್ಲ ಅಲ್ಲಿ, ಔಟ್ಪುಟ್ ಇಲ್ಲ, ಏನೂ ಇಲ್ಲ, ಇವರೇ ಕೊಟ್ಟವ್ರೆ. ನೀವ್ ಬೇಕಾದ್ರೆ ಯಾವ್ದಾರ ಫಿಲಮ್ ಇದ್ರೆ ಬರ್ರಿ, ಈ ಇವ್ರು ಹಾಕ್ತಾರ ಗೊತ್ತಾ, ಸ್ಟಿಕ್ಕರಿಂಗ್ ಹಾಕ್ತಾರಲ್ಲ, ಅವ್ರು ಬನ್ನಿ. 50 ಜನ ಇದ್ರು ನಾನ್ ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ನನ್ ಮೇಲೆ ಹೇಳಿ, ನಾನೇ ನೋಡಿ ಇಟ್ಕೊಳ್ಳಿ. 50 ಜನ ಟಿಕೆಟು ನಾನು ಬೇಕಾದ್ರೆ ಇವಾಗ ಫೋನ್ ಮಾಡ್ಕೊಡಿ, ಕೊಡ್ತಾರ ಅವ್ರೇನೆ. ಜನ ತಗೋತಾರ. ಮಾರ್ನಿಂಗ್ ಶೋ ಬರ್ರಿ, ಮಲ್ಟಿ ಸ್ಟಾರ್ ಬನ್ನಿ, ಅಲ್ಲಿ ಆಮೇಲೆ ಬೋರ್ಡ್ಗೋಸ್ಕರ. ಆದ್ರೆ 1 ಅವರ್ ಮುಂಚೆ ಇರ್ಬೇಕು ನಾವು. ಅವ್ರು ಕೊಡ್ತಾರೆ ಟಿಕೆಟು. ಅಲ್ಲಿ ಯಾಕ್ಯಾರೆ ಅವ್ರು ಜನ ತೋರ್ಸ್ಬೇಕಲ್ವಾ? ಅವ್ರು ಏನೋ ಬೇಕಾದ್ರೆ ಕೇಳಿ ನಾನೇ ಬೇಕಾರೆ ಅವ್ರಿಗೆ ಗುತ್ತಾಗಿ ಒಂದು 100 ಟಿಕೆಟ್ ತಕೊಡ್ಸ್ತೀನಿ ನಾನೇನೆ. ಸೀರಿಯಸ್ ಅಲ್ಲಿ ಒಬ್ಬೊಬ್ರು ಪಿಕ್ಚರ್ ಪಾಪ ಬಂದು ಪ್ರಾಣ ತಿಂತಾರೆ. ಅಣ್ಣ 1 ಅವರ್ ಮುಂಚೆ ಇರಿ, ಅಲ್ಲಿ ಆ ಟಿಕೆಟ್ ಕೊಡ್ತೀವಿ, 50 ಟಿಕೆಟ್ 60 ಟಿಕೆಟ್ ಕೊಡ್ತೀವಿ, ನಿಮ್ ಕಡೆಯವರೆಲ್ಲ ಕರ್ಕೊಂಬನ್ನಿ ಅದು. ಅರೆ 1 ಅವರ್ ಮುಂಚೆ ಇರ್ಬೇಕು. ಯಾಕೆಂದ್ರೆ ಅಲ್ಲಿ ಥಿಯೇಟರ್ ಮುಂದೆ ಇವ್ರದ್ದು ಸಮಾರಂಭ ನೋಡ್ಬೇಕಲ್ಲ. ತಮಟೆ ಹೊಡ್ಕೊಂಡು ಓನರ್ ಹಾಕೊಂಡು ಯಾವನ ಹಬ್ಬ ಪಟಾಕಿ ಹೊಡ್ಕೊಂಡು ಇವೆಲ್ಲ ನೋಡೋದು. ಯಾವ್ದೇ ಫಿಲಮ್ ಓಡ್ತಲ್ಲ. ಈ ಬ್ಲಾಕ್ ಅಂಡ್ ವೈಟ್ ಆಗಕ್ಕೆ ಅಷ್ಟೇ ಅಲ್ವಾ? ಇವಾಗ ಏನಾಗಿದೆ, ಇವ್ ಹಳೆ ಫಿಲಮ್ ಕೆಲವ್ರದ್ದು ಓಡ್ಲಿಲ್ಲ ಅಂದ್ರೂ ಬರಲ್ಲ. ಕಲ್ಪನಲ್ಲಿ ಟಿಕೆಟ್ ಜನಗಳಿಗೆ ಹೋಗೋರಿಗೆಲ್ಲ ತಳಿ 150 ದಿವಸ. ಮೊನ್ನೆ ಇನ್ನ ಓಡ್ತಾ ಇದ್ದಿರ್ಬೇಕು 150 ದಿವಸ. ಯಾವ್ದ್ರೊಳಗೆ ಎಂತದ ಸಪ್ನಾದಲ್ಲೇನೋ ಇರ್ಬೇಕು ಮಾರ್ನಿಂಗ್ ಶೋ. ಅದ್ರೊಳಗೆ ಹೋಗಿ ನೋಡ್ರಿ ಪಾಪ ಟಿಕೆಟ್ ಅವ್ರಿಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಅಲ್ವಾ, ನಿದ್ದೆ ಮಾಡ್ತಾನೆ. ಅದು 150 ದಿವಸ ಓಡ್ತೈತೆ. ಹೆಂಗ್ರಿ ಓಡ್ತೈತೆ? ರಾಜ್ಕುಮಾರ್ದೇ ಓಡಿಲ್ಲ ಅಂತ ಮೇರು ನಟ, ಅವಂದೇ ಓಡಿಲ್ಲ. 150 ದಿವಸಕ್ಕೆ ಒಂದು ಇದು ಹಾಕೊಂಡ್ಬಿಟ್ಟವನೆ. ನಾನು ಎಲ್ಲ ಓಡ್ತಿದ್ದೆ, ಜನ ಎಲ್ಲವ್ರೆ ಅಂತ ಹೋಗಿ ನೋಡಿದ್ರೆ ಯಾರು ಇಲ್ಲ ಅಲ್ಲಿ. ಸುಮ್ಮನೆ ಅದರಷ್ಟು ನೋಡ್ತೈತೆ. ಇವರು 150 ದಿವಸ ಎಲ್ಲಿ ಬರ್ತೈತೆ? ಎಲ್ಲ ಬ್ಲಾಕ್ ಮನಿ, ಯಾವ್ದೋ ಜಮೀನ್ ದುಡ್ಡು ಅವು ಇವು ಮಡಗಿರ್ತಾರೆ. ಯಾವ್ದೋ ದೇವನಹಳ್ಳಿ ಮಣ್ಣಿನ ದುಡ್ಡು ಇರ್ತದೆ, ಅದು ತಮ್ಮೊಂದು ಹೀರೋ ಮಾಡ್ತಾರೆ. ಏನೋ ಅವ್ರ ಮಕ್ಳು ಅಲ್ಲಿ ಮುಂದೆ ಇದ್ದೀವಿ ಫಿಲಮ್ ಅಲ್ಲಿ ಮಾಡಿದ್ರು ಅಂತ ಆ ಥರ ಮಾಡಕ್ಕೆ ಅಷ್ಟೇ. ಯಾವುದು ಓಡಲ್ಲ, ಅವೆಲ್ಲ ಸುಳ್ಳು. ಬೇಕಾದ್ರೆ ಬರ್ರಿ, ಬೇಕಾದ್ರೆ ನಾನೇ ಥಿಯೇಟ್ರ್ಗಳು ಕರ್ಕೊಂಡೋಗಿ ತೋರಿಸ್ತೀನಿ, ನಾವೇ ನೋಡ್ತೀವಿ. ಯಾರೆಲ್ಲ 150 ದಿವಸ ಎಲ್ರಿಗೂ ಓಡ್ತೈತೆ ಅಂತ. ಒಳ್ಳೊಳ್ಳೆ ಸ್ಟಾರ್ದೇ ಓಡಲ್ಲ. 3 ವಾರಕ್ಕೆ ತೆಗ್ದು ಮೂಲೆಗೆ ಹಾಕ್ಬಿಟ್ಟು ಗಾಂಧಿನಗರದಲ್ಲಿ ಡಬ್ಬಕ್ಕೆ ಹಾಕಿ ಬಡಗಿರ್ತಾರೆ. ಅದ್ರೊಳಗೆ ಎಲ್ಲಿ ಓಡ್ತೈತಮ್ಮ ಅಲ್ವಾ? ಇವಾಗ ಕಾಂತಾರ ಇರಲಿ, ಎಲ್ಲ ನಾವು ನೋಡಿದ್ದೀವಿ. ಕಾಂತಾರ ನೋಡಿದ್ದೀವಿ, ರಿಸರ್ವ್ ಪ್ಲೇಟಿದ್ದು ನೋಡಿದ್ದೀವಿ. ಕೆಲವು ಓಡಲ್ಲ. ಸುಮ್ಮನೆ ಒಂದೇ ದಿವಸ 150 ಥಿಯೇಟ್ರ್ 200 ಥಿಯೇಟ್ರ್ ರಿಲೀಸ್ ಮಾಡ್ತಾರೆ ಅಷ್ಟೇ. ಆಮೇಲೆ ಇನ್ನು 2 ವಾರ ಬಿಟ್ಕೊಂಡು ನೀವೇ ಹುಡುಕ್ಬೇಕು. ವಾಲ್ ಪೋಸ್ಟ್ ಬಾತ್ರೂಮಲ್ಲಿ ಇರ್ತದೆ, ಥಿಯೇಟ್ರಲ್ಲಿ ಇರಲ್ಲ. ಫಿಲಮ್ ಥಿಯೇಟ್ರಲ್ಲಿ ಇರಲ್ಲ. ಅವೆಲ್ಲ ಸುಮ್ಮನೆ ಕತೆ. ಇವರು ಏನೋ ದುಡ್ಡು ಐತೆ, ದುಡ್ಡು ಹಾಕ್ತಾರೆ ಅಷ್ಟೇ. ಅವ್ರು ಯಾವ್ದ್ರ ಮೇಲೆ ಹಾಕಿರ್ತಾರೆ, ಹತ್ತೊಂದು ಇದ್ರ ಮೇಲೆ ಹಾಕೊಂಡು ಏನೋ ಮಾಡ್ತಾರೆ ಅದಕ್ಕಿಷ್ಟೇ. ಸರ್, ಈಗ ಇದೇ ಪ್ರಶ್ನೆಗೆ ಹೇಳ್ತೀನಿ. ಇವರೇ ಹೇಳ್ತಾರೆ ಸಿನಿಮಾ ಥಿಯೇಟರ್ ಗಳಿಗೆ ಜನ ಬರ್ತಾ ಇಲ್ಲ ಅಂತ. ಬಟ್ ಇವ್ರೆ ಇವಾಗ 200 ರೂಪಾಯಿ ನಿಗದಿ ಮಾಡಿದ್ರಿಂದ ಜನ ಏನಾರು ಹೋಗ್ತಿದ್ರೇನ? ಈಗ ಇವರೇ ಜಾಸ್ತಿ ಮಾಡಿದ್ರಲ್ಲ, ಜನ ಇನ್ನೆಂಗ್ ಹೋಗ್ತಾರೆ ಸರ್? ಮೇಡಮ್ ಮೇಡಮ್ ಆಗುತ್ತೆ. ಇವಾಗ ಯಾರು ಎಂತ ಹೋದ್ರು ಅವ್ರ ಮನೆ ಕಷ್ಟ ಇದೆ. ಏನ್ ಕೊಡ್ತಾರೆ? ಇವತ್ತು ನಾನೇ ಒಂದು 500 ಮಾಡ್ತೀನಿ. ನಾನೇ ಒಂದು ಬೇರೆ ಕೆಲ್ಸಕ್ಕೆ ಹೋದ್ರೆ 12,000 ಕೊಡ್ತೈತಿ. ಅದು 8 ಅವರ್ ಡ್ಯೂಟಿ ಮಾಡ್ರೆ ವಾಚ್ಮನ್ ಡ್ಯೂಟಿ 12,000 ಕೊಡ್ತಾರೆ. 12,000ದಲ್ಲಿ ಮನೆಗೆ ಏನ್ ಕಟ್ತೀರಾ? ಮನೆ ಸಂಸಾರ ಏನ್ ಮಾಡ್ತೀರಾ? ಇವ್ರೇನ್ ಫಿಲಮ್ ತೆಗ್ದ್ಬಿಟ್ಟಾರೆ ಅಂತ ನಾವು ಅಲ್ಲಿ ಕೂತ್ಕೊಳಕಾಯ್ತದ? ಅವ್ನು ತಕ್ಕೊಂಡವನೇ ಮಾಡ್ಕೊತಾನೆ. ಓಡ್ತೈತೆ, ಓಡ್ಲಿಲ್ಲ ತೆಗೆದು ಬಿದ್ದಾಡ್ತಾನೆ. ಅವ್ನು ಯಾರ ನಿರ್ಮಾಪಕ ಇರ್ತಾನೆ, ಅವ್ನು ಅಷ್ಟೇ ಹಗ್ಗ ಹಾಕತಾನೆ ಅಷ್ಟೇ. ಖಾಲಿ ಆದ್ಮೇಲೆ ಅವ್ನು ಹುಡುಕ್ಬೇಕು ನಾವು. ಇದೆಲ್ಲ ಯಾರೋ ಎಲ್ಲೋದ ನಿರ್ಮಾಪಕ ಅಂತ ಅವನು ಅಷ್ಟೇ ದುಡ್ಡ ಇಡು ಅಷ್ಟೇ. ನಾವು ನೋಡ್ತಾ ಇಲ್ವೇನ್ರಿ? ಮೊನ್ನೆ ಆದ ಫಿಲಮ್ ಅಲ್ಲಿ ಯಾರೋ ನಮ್ಮ ಮೇರು ನಟ ಅವ್ರದ್ದು ತಾಯಿಯವ್ರದ್ದು ಒಂದು ನೋಡ್ಲಿವೇನ್ರಿ? ದುಡ್ಡು ಕೊಟ್ಟಿಲ್ಲ ಇದು ಅಂತ ಕಂಪ್ಲೇಂಟ್ ನಾನೇ ನೋಡ್ಲಿವೇನ್ರಿ? ಆ ಅಮ್ಮ ಏನೋ ನಮ್ಗೆ ದುಡ್ಡೇ ಕೊಟ್ಟಿಲ್ಲ, 30,000 ರೂಪಾಯಿ. ನಾವು ನೋಡ್ತಾ ಇರ್ತೀವಿ, 30,000 ಕೊಟ್ಟಿಲ್ಲ ಅಂತ ಅವಳೇ ಅಲ್ಲೇ ಹೇಳ್ತಾ ಇಲ್ವೇನ್ರಿ? ಹೀಗೆ ಈ ನನ್ನಂತವ್ರು ಯಾರೋ ಇರ್ತಾರೆ, ಫಿಲಮ್ ಬರ್ತಾರೆ ಅಂತ ತೋರ್ಸ್ಬಿಟ್ಟು ನಾನು ಸೇವಿಂಗ್ ಮಾಡ್ಕೊಂಡು ರೆಡಿಯಾಗಿ ಅದೇನೋ ಮನೆಗಿರೋ ದುಡ್ಡು ತಗೊಂಬಂದು ಅಲ್ಲಿ ತಂದ್ಬಿಟ್ಟು ಪಾಪ ಅವ್ನು ಆಮೇಲೆ ಮೆರಿಟಿಂಗ್ ತಲೆ ಹಿಂಗೆ ಅನ್ಕೊಂಡು ಕಾರಲ್ಲಿ ನೋಡ್ತಾನೆ. ಆಮೇಲೆ ಮಾರ್ರೆಗೆ ಅವ್ನು ಹುಡುಕ್ಬೇಕು ನಾವು. ಇದನ್ನೆಲ್ಲ ಹೀರೋ ಎಲ್ಲೋ ಅದ ಅವನು ಅಂತ ಹುಡುಕ್ಬೇಕು ನಾವು ಅಲ್ವಾ? ಇವಾಗ ಎಷ್ಟು ಜನ ಇಲ್ಲ, ಅವರು ಯಾರೋ ಒಂದು 4 ಜನ ಪಾಪ್ಯುಲೇಟಿಯಲ್ಲಿ ಇದಾರೆ ಅಷ್ಟೇನೆ ಅಲ್ವಾ? ಅದು ವರ್ಷಕ್ಕೆ ಒಂದೊಂದು ಫಿಲಮ್ ತಕೊಂಡು ಇದಾರೆ ಅಷ್ಟೇನೆ. ಇನ್ ಮಿಕ್ಕಿದ್ದು ಎಲ್ಲಿದ್ದಾರೆ? ಹುಡುಕ್ಬೇಕು ನಾವೇನು ಹೀರೋಗಳು. ಇದೆಲ್ಲಪ್ಪ. ನೀವು ಬೇಕಾದ್ರೆ ಒಂದು
ನಿಮ್ ಚಾನಲ್ ಕೊಡ್ರಿ, ಯಾವ್ದೋ ಫಿಲಮ್ ರಿಲೀಸ್ ಆದಾಗ ನಾನೇ ಹೇಳ್ತೀನಿ ನಿಮ್ಗೂ ಫ್ರೀ ಕೊಡ್ತೀನಿ ಮಲ್ಟಿ ಇದ್ರೊಳಗೆ. ಕೊಡ್ತಿಲ್ಲ ಅಂದ್ರೆ ನೀವ್ ಹೇಳಿದ್ ಮಾಡಿಸ್ಕೊಂಡ್ಬಿಡ್ತೀನಿ. ಒಂದು 50 ಟಿಕೆಟ್ ಕೊಡ್ತೀನಿ, 50 ಟಿಕೆಟ್ ಕೊಡ್ತೀನಿ ನಾನು ಫ್ರೀ. 1 ಅವರ್ ಮುಂಚೆ ಇರಬೇಕು, 1.5 ಅವರ್ ಮುಂಚೆ ಇರಬೇಕು. ಮತ್ತೆ ಹೇಳಿರ್ತೀನಿ, ನೀವ್ ಅವಾಗ ಬಂದ್ಬಿಟ್ಟು ನಡ್ರಿ ಅಂದ್ರೆ ಯಾರು ಬಿಡಲ್ಲ. ಅವ್ನು ಅಲ್ಲಿ ಬಂದು 1.5 ಅವರ್ಗೆ ಒಂದು 50 ಜನ ಆದ್ರೆ ಆ ಹೀರೋ ಬಂದು ಅಲ್ಲಿ ನಿಂತ್ಕೊಂಡಿರ್ತಾನೆ, ಆ ತಮಟೆ ಹೊಡಿತಾರೆ, ಅವಾಗ ಬರ್ತಾನೆ. ಆಮೇಲೆ ಒಳಗಡೆ ಬಿಡ್ತಾರೆ. ಅವ್ನಿಗೆ ಜೈ ಅನ್ಬೇಕು, ಜೈ ಅನ್ಲಿಲ್ಲ ಅಂದ್ರೆ ಟಿಕೆಟ್ ಇಲ್ಲ. ಈಗ ಫಸ್ಟ್ ನೀವೇ ಬನ್ನಿ ಬೇಕಾದ್ರೆ ಕರ್ಕೊಂಡು. ಈಗ ಫಸ್ಟ್ನೇದು ಕಾಂತಾರ ಇವಾಗ ಹಿಟ್ ಆಯ್ತು, 16 ಕೋಟಿ ಹಾಕಿ ಚಿತ್ರ ಮಾಡಿದ್ರು. ಬಟ್ ಈಗ 106 ಕೋಟಿ ಹಾಕಿ ಚಿತ್ರನ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಹೊಡೆಯುವಂತ ನೆಪನ ಅನ್ನುವಂಥದ್ದು. ಈಗ 200 ರೂಪಾಯಿ ಇದ್ದಿದ್ದು ಕೂಡ ಜಾಸ್ತಿ ಮಾಡಿದಾರಲ್ಲ ಅದಕ್ಕೆ. ಮಾಡ್ಲಿ ಬಿಡಿ, 1000 ಮಾಡ್ರಿ. ಅದು ಕಾಂತಾರಾಗ 2000 ಮಾಡ್ಕೊಳ್ಳಿ. ಓಡ್ತದೆ, ಬೇಕಾದವ್ ನೋಡ್ತಾನೆ, ಬೇಡಲಿಲ್ಲ ಅಂದ್ರೆ ಮನೆಗಿರ್ತಾನೆ. 2000 ಕೊಟ್ಟು ಫಿಲಮ್ ನೋಡುವಂತ ಪರಿಸ್ಥಿತಿ ಯಾರಿಗೂ ಇಲ್ಲ. ಇವತ್ತಿನ ಪರಿಸ್ಥಿತಿ ಬೆಂಗಳೂರು ಸಾಕಷ್ಟು ಕಷ್ಟ ಇದೆ, ಆಗಲ್ಲ. ನನಗೆ ಗೊತ್ತಿದ್ದಂಗೆ ನೋಡಕ್ ಆಗಲ್ಲ. ಏನೋ ರಿಷಬ್ ಶೆಟ್ಟಿ ಏನೋ ಪಾಪ ಅವರು ಕಷ್ಟ, ಅವ್ರಿಗೂ ಗೊತ್ತಾಯ್ತ ಕಷ್ಟ. ಯಾಕಂದ್ರೆ ಅವರೆಲ್ಲ ಬಿಸ್ನೆಸ್ ಮಾಡಿ ಹೋಟ್ಲು ಪಟ್ಲೆಲ್ಲ ಅವರು ಹೇಳ್ಕೊಂಡವ್ರೆ, ನಾನು ನೋಡಿದ್ದೀನಿ. ಲಾಸಾಗಿ ಏನೋ ಮಾಡವ್ರೆ, ಪಾಪ ಇರ್ಲಿ, ಲಕ್ ಐತೆ. ಲಕ್ ಇರೋದು ಅಂಬಾನೆ ಬಳ್ಳಿ ಇರೋರಿಗೆ ಬೇಕಾದವ್ರು ಹೋಯ್ತಾರೆ, ಬೇಡ ಅಂದ್ರೆ ಏನ್ ಮಾಡಕ್ಕೆ. ನಮ್ ಕೈಲಂತೂ ಇಲ್ಲ ಅಷ್ಟೇ. ಇನ್ನು ಏನು ಒಂದು 15 ಆದ್ಮೇಲೆ 25 GTV-ನಲ್ಲಿ ಯಾವ್ದನ್ನ ಹಾಕ್ತಾರೆ, ನೋಡಿದ್ರೆ ಆಯ್ತು. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದೇ 200ರಿಂದ 225 ಅಷ್ಟೇ. ಸರ್ಕಾರ 200 ಮಾಡಿದ್ದಾರೆ, ಒಂದು 250 ಮಾಡಿ ಸಾಕಷ್ಟೇನೆ. ಅವಾಗ ಇವಾಗ 5 ಜನ ಫಿಲಮ್ ನೋಡೋಬಲ್ಲ 50 ಜನ ನೋಡ್ತಾರಲ್ಲ 250ಕ್ಕೆ. ಅವಾಗ ನಾವು ಓರ್ ಹೋಯ್ತದೆ ಅಂತ ನಾವು ಒಂದು 5 ಜನ ನೋಡ್ತೀವಲ್ವಾ. 5 ಜನ ನೋಡ್ರಿ ನಿಮ್ಗೆ ಅಲ್ಲೇ ಬರಲ್ಲ. ಎಷ್ಟು ಒಂದು 3 ವಾರಕ್ಕೆಲ್ಲ ಎತ್ಪಿದಾಡೋ ಬದಲು ಅದು ಒಂದು 50 ದಿವಸ ನೋಡ್ರೆ ಅಲ್ಲೇ ಬರ್ತಲ್ವಾ ಅಲ್ವಾ. ಅದ್ ಮಾಡ್ಬೇಕು. ನೀವು ಏಕ್ದಮ್ ಅದೇನೋ ಒಂದಕ್ಕೊಂದು ಅಷ್ಟೊಂದು ಕಾಸ್ಟ್ಲಿ ಮಾಡ್ರೆ ಆಗಲ್ಲ, ಕಷ್ಟ ಆಯ್ತು.